1 ವರ್ಷ ಆಯ್ತಮ್ಮ. ಕರ್ನಾಟಕದಲ್ಲಿನ ಎಲ್ಲ ದೇವಸ್ಥಾನಗಳನ್ನು ಸುತ್ತಾಡಾಯ್ತು. ನಿನ್ನ ನಿರ್ಧಾರ ಏನಮ್ಮ? ಅಪ್ಪ, ಇದೇ ನನ್ನ ಕಡೆ ದೇವ್ರು. ನಮ್ಮ ಕಡೆ ದೇವ್ರಾ? ಹೌದು, ನಾಗದೇವತೆ. ಎಲ್ಲ ದೇವಸ್ಥಾನಗಳನ್ನು ಸುತ್ತಿದ್ದಾಯ್ತು, ಆದ್ರೆ ನಾನು ಮೆಚ್ಕೊಳ್ಳುವಂತ ಹುಡುಗನೇ ಸಿಗ್ಲಿಲ್ಲ. ನಿನ್ನ ಹುಡುಗ ಸಿಗೋದು ಯಾವಾಗ? ಮದುವೆ ಆಗೋದು ಯಾವಾಗಮ್ಮ? ಅಪ್ಪ, ಇವತ್ತೇ ತೀರ್ಮಾನ ಆಗುತ್ತೆ. ಈ ನಾಗದೇವತೆ ಮುಂದೆ ಕಣ್ಣು ಮುಚ್ಕೊಂಡು 3 ಪ್ರದಕ್ಷಿಣೆ ಹಾಕ್ತೀನಿ. ನಾನು ಕಣ್ಣು ಬಿಟ್ಟಿದ ತಕ್ಷಣ ಯಾವ ಗಂಡು ನನ್ನ ಕಣ್ಣು ಕಾಣಿಸ್ತಾನೋ ಅವನೇ ನನ್ನ ಗಂಡ ಅಂತ ಮೆಚ್ಕೋತೀನಿ. ಇದು ಸತ್ಯ ಸತ್ಯ ಸತ್ಯ. ಕೇಳಿದ್ರಪ್ಪ? ಸರ್, ಮುಂದೆ ಯಾವ ದೇವಸ್ಥಾನ? ಹಳೇನ್ ಪೋಸ್ಟ್ ಯಾರು ಅಂತ ಇವತ್ತೇ ಇತ್ಯರ್ಥ ಆಗುತ್ತಂತೆ. ಇದೇ ಕೊನೆ ದೇವಸ್ಥಾನ. ಅಪ್ಪ, ನೀ ಹೇಳೋದು ನನಗೆ ಅರ್ಥ ಆಯ್ತು ಮಗಳೇ. ಆ ಹುಡುಗನೇ. ನೀನೇ ನನಗೆಲ್ಲ ನೀನೇ. ಮೇಡಮ್, ಈ ದೇವಸ್ಥಾನ ಹೆಸರೇನಂತಮ್ಮ? ಗೊತ್ತಿಲ್ಲ ಅಪ್ಪ. ಅಪ್ಪ, ನನ್ನ ಮದ್ವೆ ಆಗೋದಿದ್ರೆ ಅದೇ ಹುಡುಗನ್ನೇ ಪಾಸಿಂಗ್ ಕಟ್ ಕರ್ಕೊಂಬನ್ನಿ. ಮೇಡಮ್, ಪಾಸಿಂಗ ಸಿಗೋದು ಸಿಟಿ ಮಾರ್ಕೆಟಲ್ಲಿ. ಅದಕ್ಕೂ ಮೊದಲು ಹುಡುಗ ಸಿಗಬೇಕು. ತಗೋ, ಇದರಲ್ಲಿರೋ ಫೋಟೋ ಪ್ರಿಂಟ್ ಹಾಕ್ಸು. ಹುಡುಗನ ಎಲ್ಲ ಡೀಟೇಲ್ಸು ಕಲೆಕ್ಟ್ ಮಾಡ್ಕೊಂಡು ನನಗೆ ತಂದ್ಕೊಡ್ಬೇಕು. ಇಷ್ಟು ಸಿಕ್ಕಿದ್ರೆ ಸಾಕು ಸರ್. ಮಾಡಲ್ಲು, ಮೇಕು, ಮ್ಯಾನುಫ್ಯಾಕ್ಚರಿಂಗ್, ಇಯರು, ಹಾರ್ಸ್ ಪವರ್ ಎಲ್ಲ ಕಂಡು ಹಿಡ್ಕೊಂಡ್ ಬರ್ತೀನಿ. ಅಕ್ಕ, ಮಾಮ ಈಗೀಗ ಶೂಟಿಂಗ್ ಅಂತೇಳಿ ಮಣಿನ ಮರ್ತ್ಬಿಟ್ಟಾನ. ಇವತ್ತು ತರಕಾರಿ ತರಕ್ ಹೇಳಿದೀನಿ, ತರ್ದಿದ್ರೆ ಮತ್ತೆ ಮಾರ್ಕೆಟ್ ಓಡಿಸ್ತೀನಿ. ಅವೆಲ್ಲ ಓಡ್ತಾನಕ್ಕ, ನನ್ನ ಓಡಿಸ್ತಾನ. ಈ ಸುಬ್ಬಣ್ಣ ಸ್ಕೂಟ್ರ್ ಅನ್ಕೊಂಡ್ಬಿಟ್ಟಾನ. ಏನ ಅಕ್ಕ ತಮ್ಮ ಇವರು ಬಾಗಿಲು ಕಾಯ್ತಾ ಕೂತ್ಬಿಟ್ಟಿದ್ದೀರಾ? ನನಗೆ ಕಾಯ್ತಾ ಇದ್ರಾ? ನಿಮ್ಮನ್ ಕಟ್ಕೊಂಡಾಗಿಂದ ಗಡಿಯಾರ ನೋಡ್ತಾ ಕೂರೋದೇ ನನ್ ಕಾಯ್ಕ ಆಗಿದೆ. ಏನೋ ಪರಿಗೈಲ್ ಬಂದ್ರಾ? ಬ್ಯಾಗ್ ತಂದಿದ್ದೆ, ತರಕಾರಿ ತರಕ್ ಹೇಳಿದ್ದೆ ಅಲ್ವೇನೆ. ಶೂಟಿಂಗ್ ಬಿಸಿ ಮರ್ತೇ ಬಿಟ್ಟೆ ನೋಡು. ನಾಳೆ ತಂದ್ಬಿಡ್ತೀನಿ. ಸರಿ, ನಾಳೆನೇ ಅಡಿಗೆ ಮಾಡ್ತೀನಿ. ಇವತ್ತು ಹಸುವಾದ್ರೆ ಸೌದೆ ತರಕಾರಿ ಇಲ್ದೆ ಅಡಿಗೆ ಮಾಡೋಕೆ ದೇವ್ಗಳ ಕೈಲಿ ಮಾತ್ರ ಸಾಧ್ಯ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು. ನಮ್ಮ ಅಕ್ಕ ಏನ್ ದೇವನೇ? ನನ್ ಜೊತೆ ಬನ್ರಿ, ತರಕಾರಿ ತರೋಣ. ಸುಸ್ತಾಗಿದೆ ಕಣೆ. ಇವಾಗ ಇನ್ನು ಮಾರ್ಕೆಟ್ ಇಂದಾನೆ ಬರ್ತಾ ಇದ್ದೀನಿ. ಅದೇ ರಸ್ತೆಯಲ್ಲಿ ವಾಪಸ್ ಹೋದ್ರೆ ಸುಸ್ತು ಕಡಿಮೆ ಆಗುತ್ತೆ. ಬರ್ಲೇಬೇಕಾ ಬಂಗಾರ? ಹೌದು ನನ್ನ ಅಂಗಾರ. ಅಕ್ಕ, ಅಂಗಾರ ಅಂದ್ರೆ ಬೂದಿ ಅಲ್ಲನೆ? ಅದೇ ಬೂದಿನ ನನ್ ಕಣ್ಣಿಗೆ ಎರಚಿ ನನ್ ಮದುವೆ ಆಗಿರೋದು. ಇದಕ್ ನಿಮ್ ಶಿಕ್ಷೆ ಏನ್ ಗೊತ್ತಾ? ಏನು? ತರಕಾರಿ ಕೊಡ್ಸೋದಲ್ದೆ ನನಗೆ ಐಸ್ ಕ್ರೀಮು ಕೊಡಿಸ್ಬೇಕು. ಹೌದು ಮಾಮ, ಅಕ್ಕಿ ಕೊಡಿಸ್ಬೇಕ, ನಂಗೆ ತೊಗೊಂಬರ್ಬೇಕ. ಆಗಳ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ನಾನೇ ರೇಡಿಯೋ ಜಾಕಿ ಅಂತೂ ಆಗಿದ್ದೀನಿ, ಆದ್ರೆ ಇನ್ನ ರೇಡಿಯೋ ಸಿಕ್ಕಿಲ್ಲ. ನೋಡಿದ್ರಲ್ಲ, ಪ್ರೇಮಯ್ಯನಿಗೆ ಇನ್ನ ಮದುವೆ ಆಗಿಲ್ಲ. ಮದುವೆ ಆಗದಿರೋ ಹುಡುಗಿಯರೆಲ್ಲ ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ, ಹುಡುಗರು ಫೈಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ. ನಮ್ಮ ಪತಿ ಪರಮೇಶ್ವರ್ಗೆ ಮದುವೆ ಆಗಿದ್ರು ಕೂಡ 2ನೇ ಆಫರ್ ಬಂದಿದೆ. ಶ್ರೀಮಂತ ದೇವರಾಜ್ ಪತಿ ಪರಮೇಶ್ವರನೇ ತಮ್ಮ ಅಳಿನಾಗ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ. ಪ್ರೇಮಯ್ಯನಿಗೆ ತಾಳಿ ಜ್ವರ ಶುರು ಆಗಿದೆ. ತಾಳಿ ಅಂತ ಒಂದೇ ಸಮನೆ ಹಠ ಮಾಡ್ತಿದ್ದಾಳೆ. ಈಗ ಪತಿ ಪರಮೇಶ್ವರ್ ಗತಿ ಏನಾಗತ್ತೆ? ಇರೋ ಪಾರ್ವತಿ ಜೊತೆಗೆ ಪ್ರೇಮಯ್ಯ ನೀನು ಕಟ್ಕೋತಾರ? ಒಂದ್ ವೇಳೆ ಕಟ್ಕೊಳ್ಳೋದಾದ್ರೆ ಇವರಿಬ್ಬರ ನಡುವೆ ಜಗಳ ಆಗತ್ತಾ? ಜಗಳ ಆಗೋದಾದ್ರೆ ಸೌಟಲ್ ಜಗಳ ಮಾಡ್ತಾರ, ಲಟ್ಟೆಣ್ಗಳು ಜಗಳ ಮಾಡ್ತಾರ ಅಂತ ಗೆಸ್ ಮಾಡಿ ನೀವು ನನಗೆ SMS ಮಾಡಿ. ನಿಮ್ಮ ಮೊಬೈಲ್ ನಲ್ಲಿ PP ಅಂತ ಟೈಪ್ ಮಾಡಿ, ಸ್ಪೇಸ್ ಬಿಟ್ಟು ಸೌಟಲ್ ಜಗಳ ಆಡ್ತಾರೆ ಅನ್ನೋದಾದ್ರೆ ಎಸ್ ಅಂತ ಟೈಪ್ ಮಾಡಿ, ಲಟ್ಟೆಣ್ಗೆ ಜಗಳ ಮಾಡ್ತಾರೆ ಅನ್ನೋದಾದ್ರೆ ಎಲ್ ಅಂತ ಟೈಪ್ ಮಾಡಿ 42040ಗೆ SMS ಮಾಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ರಮ್ಯಾನಿ, ಈ ಮದುವೆ ಸಾಧ್ಯ ಇಲ್ಲಮ್ಮ. ಅಪ್ಪ, ನಾನು ದೇವ್ರ ಮೇಲೆ ಪ್ರಮಾಣ ಮಾಡಿದ್ದೆ. ನಾನು ನಾಗರಕಟ್ಟೆನ 3 ಸುತ್ತು ಸುತ್ತಿ ನನ್ನ ಕಣ್ಬಿಟ್ಟು ನೋಡಿದ ತಕ್ಷಣ ಯಾರು ಮೊದಲು ನನ್ನ ಕಣ್ಣಿಗೆ ಕಾಣಿಸ್ತಾರೋ ಅವರೇ ನನ್ನ ಗಂಡ ಅಂತ. ಒಂದ್ ವೇಳೆ ನೀನು ನೋಡೋ ವ್ಯಕ್ತಿ ಹಣ್ಣನ್ ಮುದುಕ ಆಗಿದ್ರೆ? ಮಾತು ಅಂದ್ರೆ ಮಾತು, ಅವ್ನು ಮುದುಕನೇ ಆಗಿರ್ಲಿ ಮುಟ್ಟಾಳನೇ ಆಗಿರ್ಲಿ, ನಾನ್ ನೋಡಿದ ವ್ಯಕ್ತಿನೇ ನನಗ್ ದೈವ. ಯಾವತ್ತೂ ಸಾಧ್ಯ ಇಲ್ಲ. ಯಾಕಪ್ಪ ಸಾಧ್ಯ ಇಲ್ಲ? ಯಾಕಂದ್ರೆ
ನೋಡು, ಇವನು ಪರಮೇಶ್ವರ, ಅವನ ಪಕ್ಕದಲ್ಲಿರೋದು ಅವ್ನ ಹೆಂಡತಿ ಪಾರ್ವತಿ. ಹೋದ ವರ್ಷ ತಾನೇ ಮದುವೆ ಆಗಿದೆ, ಇನ್ನೂ ಮಕ್ಕಳಾಗಿಲ್ಲ. ಅವನು ಈ ಟಿ ವಿ ಸೀರಿಯಲ್ಲು, ಸಿನಿಮಾ, ನಾಟಕಗಳಲ್ಲಿ ಆ್ಯಕ್ಟ್ ಮಾಡ್ತಾನಂತೆ. ಅವ್ರದ್ದು 30-40 ಸೈಡ್ ಸಂಸಾರ. ನಮ್ಮ ಬೇರೆ ಯಾರನ್ನಾದ್ರೂ ನೋಡು. ಅದು ಸಾಧ್ಯನೇ ಇಲ್ಲ. ಒಬ್ರಿಗೆ ಮನ್ಸು ಕೊಟ್ಟು ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ. ನನ್ನ ಮದುವೆ ಆದರೆ ಅವ್ರನ್ನೇ ಆಗೋದು. ಪಾಪ ಹೇಗಾದರೂ ಮಾಡಿ ಅವ್ರ ಮನೆಗೆ ಹೋಗಿ ಅವ್ರ ಮನ ಹೊಲ್ಸೋಣ. ಹೇಗೂ 30-40 ಸೈಡ್ ಸಂಸಾರ, ಹಣದಿಂದ ಅವ್ರನ್ನ ಗೆದ್ದು ಮದುವೆ ಆಗ್ತೀನಿ. ಇದಕ್ಕೆ ನೀವು ಒಪ್ಪಲಿಲ್ಲ ಅಂದರೆ ಜ್ಯೋತಿಷಿ ಹೇಳಿದ ನೆನಪಿದೆಯಲ್ಲ, ದೇವರಾಜ, ಮೇಲ್ ನೋಡಿ. ನಿನ್ನ ಮಗಳು ಒಪ್ಪಿದ ವರ ನಿನ್ನ ಅಳಿಯ ಆಗ್ಲಿಲ್ಲ ಅಂದ್ರೆ ಅಂದೇ ನಿನಗೆ ಮರಣದ ಮಹಾನವಮಿ. ನೀನು ಢಮರ ಹೋಗ್ತೀಯ. ಆಯ್ತು ಮಗಳೇ, ನಿನ್ನ ಇಷ್ಟನೇ ನನ್ನ ಇಷ್ಟ. ನೀನು ಯಾರನ್ನ ಇಷ್ಟಪಡ್ತೀಯೋ ಅವ್ರ ಮನೆ ಮುರಿದಾದ್ರೂ ನೀನು ಮದುವೆ ಮಾಡಿಸ್ತೀನಿ. ಏನು ಸರಿ ಹೇಳ್ತಾ ಇದ್ದೀರಾ? ಯಾವತ್ತೂ ಅಷ್ಟೇ, ಒಬ್ಬರು ಸುಖವಾಗಿರ್ಬೇಕಾದ್ರೆ ಇನ್ನೊಬ್ರು ಸುಖನ ಮುರಿಲೇಬೇಕು. ಒಬ್ಬರು ದುಡ್ಡನ್ನು ಕಿತ್ಕೊಂಡೇ ಇನ್ನೊಬ್ರು ಸಿರಿವಂತರಾಗೋದು, ಇದು ಮುಂಚೆಯಿಂದ ಬಂದಿರೋ ಪದ್ಧತಿ. ಇದು ತಪ್ಪಲ್ವಾ ಸರ್? ನನ್ನ ಮಗಳು ಇಷ್ಟಪಟ್ಟವನು ಮದುವೆ ಆಗಬೇಕು, ಅವಳು ಇಷ್ಟಪಡದೇ ಇರೋನು ಮದುವೆ ಆದರೆ ನನಗೆ ಮಗಂಡ. ನಾನು ಅವ್ರನ್ನ ನೋಡಿದ ತಕ್ಷಣ ಅವರೇ ನನ್ನ ಗಂಡ ಅಂತ ಅಂದ್ಕೊಂಡಿದ್ದೀನಿ. ನೀವು ಅವ್ರ ಮನೆಗೆ ಬರೋದು ಬೇಡಪ್ಪ, ನಾನೇ ಅವ್ರ ಮನೆಗೆ ಹೋಗಿ ಹೇಗಾದರೂ ಮಾಡಿ ಅವ್ರ ಮನ ಹೊಲಿಸಿ ಅವ್ರನ್ನ ಮದುವೆ ಆಗ್ತೀನಿ. ನನಗೆ ಆಶೀರ್ವಾದ ಮಾಡಿಪ್ಪ. ಆಯಿತು ಮಗಳೇ, ಒಳ್ಳೇದಾಯ್ತು. ಸೌದೆ ಸುಡುತ್ತೆ ಅಂತ ನೋಡ್ತಾ ಕೂತ್ರೆ ನಮ್ಮನೆ ಅನ್ನ ಬೇಯೋದಿಲ್ವೋ? ಪಾರ್ವತಿ ಅಂದ್ರೆ ನೀವೇನಾ? ನಾನೇ. ನೀವ್ಯಾರು? ನಾನು ಪ್ರೇಮಯಾನಿ ಅಂತ, ಸಾವುಕಾರ ದೇವರಾಜ್ ಅವ್ರ ಮಗಳು. ಒಂದು ವ್ರತ ಮಾಡ್ತಿದ್ದೀನಿ. ಪಾರ್ವತಿ ಅನ್ನೋ ಮುತ್ತೈದೆಗೆ ಈ ಸೀರೆ, ಹಣ್ಣು 1,000 ರೂಪಾಯಿ ಕೊಡಬೇಕು ಅನ್ನೋದು ದೈವಾಜ್ಞೆ. ದಯವಿಟ್ಟು ಇದನ್ನ ತಗೊಳ್ಳಿ. ಇದೆಲ್ಲ ನನಗ? ಹೌದು. ಪಾರು, ಸೀರೆ ಸೂಪರ್ ಕಣೆ. ಕಡಿಮೆ ಅಂದ್ರೆ 10,000 ರೂಪಾಯಿ ಇರುತ್ತೆ. ಆಶೀರ್ವಾದ ನನಗೆ ಬೇಕು. ಎರಿ ಅಂಚಂತೂ ತುಂಬಾ ಚೆನ್ನಾಗಿದೆ ಕಣೆ, ಒರಿಜಿನಲ್ಲು. ನಾನು ಅಷ್ಟೇ. ನನ್ನ ಹೆಸರು ಪ್ರೇಮಯಾನಿ ಅಂತ. ಪ್ರೇಮಯಾನಿ, ನಾನು ನಿನಗೇನಂತ ಆಶೀರ್ವಾದ ಮಾಡ್ಲಮ್ಮ? ನನ್ನ ಮನಸ್ಸಲ್ಲಿರೋ ಆಸೆ ಈಡೇರ್ಲಿ ಅಂತ ಆಶೀರ್ವಾದ ಮಾಡಿ. ಕಲ್ಲರ್ ಅಂತೂ ಸೂಪರ್ ಕಣೆ. ನನ್ನ ದಾರಿಗೆ ಯಾರು ಅಡ್ಡ ಬರ್ದೇ ಇರ್ಲಿ ಅಂತ ಆಶೀರ್ವಾದ ಮಾಡಿ. ಇಷ್ಟು ಕಾಸ್ಟ್ಲಿ ಸೀರೆ ದಾನವಾಗಿ ಪಡೆದಿರೋದು ನಿಂದೆ ಅದೃಷ್ಟ ಕಣೆ. ಇದು ನನ್ನ ಪ್ರೇಮ ದೇಗುಲ ಆಗ್ಲಿ ಅಂತ ಆಶೀರ್ವಾದ ಮಾಡಿ. ಸಾರಿ, ಇಷ್ಟೊಳ್ಳೆ ಕಾಸ್ಟ್ಲಿ ಸೀರೆ ಕೊಟ್ಟಿದ್ದಾರೆ, ಜೊತೆಗೆ 1,000 ರೂಪಾಯಿ ಬೇರೆ ಕೊಟ್ಟಿದ್ದಾರೆ. ಅವ್ರು ಏನ್ ಅನ್ಕೊಂಡಿದಾರೋ ಆಗ್ಲಿ ಅಂತ ಮನ್ಸಾರ ಆಶೀರ್ವಾದ ಮಾಡೆ. ಪ್ರೇಮಯಾನಿ, ನಿನ್ ಮನ್ಸಲ್ಲಿರೋ ಆಸೆ ಎಲ್ಲ ಈಡೇರ್ಲಮ್ಮ. ನೀನ್ ಅನ್ಕೊಂಡಿದ್ದೆಲ್ಲ ಆಗ್ಲಿ. ಆಶೀರ್ವಾದ ಬೇಡವಾ? ಬರೇ ಆಶೀರ್ವಾದನ? ನಾನು ಬಂದಿದ್ದು ಪಾರ್ವತಿಯವ್ರನ್ನ ನೋಡಕ್ಕೆ. ಇವರೇ ನನ್ನ ಪಾಲಿನ ದೇವತೆ. ನಾನೇನ್ ದೇವನ? ಅನುಮಾನನೇ ಇಲ್ಲ. ನೋಡೆ ಪಾರು, ನಿನಗ್ ಮಾತ್ರ ಎಂತ ಒಳ್ಳೆ ಸೀರೆ ಸಿಕ್ಬಿಡ್ತು. ಇರ್ಲಿ ಬಿಡೆ, ನಿನ್ಗೊಂದಿನ ಉಟ್ಕೊಳಕ್ ಕೊಡ್ತೀನಿ. ಥ್ಯಾಂಕ್ ಯು ಪಾರು. ಬೂದಿನ ಗುಡ್ಡದ ಬಸವಣ್ಣ ಕಾಲು ಕೊಟ್ಟು ನಮಸ್ಕಾರ ಮಾಡಿಸ್ಕೊಳ್ಳೋರು ಅದಾರಲ್ಲಪ್ಪ. ಪಾರ್ವತಿ ದೇವಿಯವರೇ, ನನ್ನ ಮನಸ್ಸಲ್ಲಿರೋ ಆಸೆ ಎಲ್ಲ ಈಡೇರ್ಲಿ ಅಂತ ನೀವು ಆಶೀರ್ವಾದ ಮಾಡಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ನನಗೆ ಕಲ್ಯಾಣ ಭಾಗ್ಯ ಬೇಗ ಸಿಗ್ಲಿ ಅಂತ ಆಶೀರ್ವಾದ ಮಾಡಿ. ಕಲ್ಯಾಣ ಭಾಗ್ಯ ಅಂದ್ರೆ? ನಮ್ಮೂರ ಬರ್ತಾವಲ್ಲಕ್ಕ, ಭಾಗ್ಯ ಜ್ಯೋತಿ ಯೋಜನಾ, ಗಂಗಾ ಕಲ್ಯಾಣ ಯೋಜನಾ. ಗಂಗಾ ಕಲ್ಯಾಣ. ಪ್ರೇಮಿಯಾನಿ, ನಿನ್ನ ಆಸೆ ಎಲ್ಲ ದೇವ್ರು ಈಡೇರ್ಸ್ಲಮ್ಮ. ಅಯ್ಯೋ, ಯಾಕಮ್ಮ ಇಷ್ಟೊಂದು ಸಾರಿ ನನ್ನ ಕಾಲಿಗೆ ಬೀಳ್ತಿದ್ಯಾ? ನಾನು 1 ತಿಂಗಳಿಂದ ವ್ರತ ಮಾಡ್ತಿದ್ದೆ. ನೆನ್ನೆಗೆ ಆ ಪೂಜೆ ಮುಗೀತು. ಪಾರ್ವತಿ ಅನ್ನೋ ಮುತ್ತೈದೆಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ನಮ್ಮ ಡ್ರೈವರ್ ಹೇಳ್ತಿದ್ರು. ಡ್ರೈವರ್ ಅಂದ್ರೆ ಶಿವ ಅಕ್ಕ, ಅವನಲ್ಲ ಪ್ರಪಂಚ ಓಡಿಸೋದು. ಪಾರ್ವತಿಯವರೇ, ನೀವು ಅವಕಾಶ ಕೊಟ್ರೆ ನಿಮ್ಮ ಮನೇಲಿ ನಾನು 1 ವಾರ ಕೆಲಸದೊಳಗೆ ಅಡುಗೆಯೊಳಗೆ ನಿಮ್ಮ ಸೇವೆ ಮಾಡ್ತೀನಿ. ಸಾವುಕಾರ ದೇವರಾಜ್ ಅವ್ರ ಮಗಳಂತೆಲ್ಲಮ್ಮ. ಪಾರ್ವತಿಯವರೇ, ಇದು ವ್ರತ. ದೇವ್ರ ಮುಂದೆ ಬಡವರು ಶ್ರೀಮಂತರು ಎಲ್ಲ ಏನೂ ಇಲ್ಲ. ಒಕ್ಕೋ ಪಾರು, ಉತ್ತರ ಭಾರತದಲ್ಲಿ ಸಾಹುಕಾರಗಳೆಲ್ಲ ದೇವಸ್ಥಾನ ಮುಂದೆ ಚಪ್ಪಲಿ ಕಾಯ್ತಾರೆ, ಶೂ ಪಾಲಿಶ್ ಮಾಡ್ತಾರೆ. ಇದೆಲ್ಲ ದೇವ್ರ ವ್ರತ. ಪಾರ್ವತಿಯವರೇ, ಅದಕ್ಕೆ ನೀವೇನು ಸಂಬಳ ಕೊಡಬೇಕಾಗಿಲ್ಲ. ನಾನು 1 ವಾರ ನಿಮ್ಮ ಸೇವೆ ಮಾಡಿ ಹೊರಟೋಗ್ಬಿಡ್ತೀನಿ. ನನಗೆ ಆಶೀರ್ವಾದ ಮಾಡಿ. ಪ್ರಾಪ್ತಿರಸ್ತು. ನನಗೆ ಇಷ್ಟ ಅಂತ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿದ್ರಿ ಅಲ್ವಾ? ತಗೊಳ್ಳಿ 1,000 ರೂಪಾಯಿ ಹಾಕೋಯ್ತ. ಹುಚ್ಚುಡ್ಗಿ, ಇಷ್ಟೊತ್ತು ಮನುಷ್ಯಳ ತರ ಇದ್ದೆ, ಇದ್ದಕ್ಕಿಂತ ಮಂಗನ್ ತರ ಆಗ್ಬಿಟ್ಟಿಯಲ್ಲ. ಯಾರು ಗೋಧಿಟ್ಟು ಮಗಕ್ಕೆ ಬಳ್ಕೊಂಡೆ? ಯಾರು ನೀನು? ಯಾರು ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ, ಗೋಧಿ ಹಿಟ್ಟು ಮಖಕ್ಕೆ ಬಳ್ಕೊಂಡು ಯಾರಿಗೆ ಕಾದಿರುವೆ? ನೀವು ಯಜಮಾನ್ರು, ಮನೆ ಯಜಮಾನ್ರು. ನನ್ನ ಮನಸ್ಸಲ್ಲಿರೋ ಆಸೆ ಈಡೇರ್ಲಿ ಅಂತ ನೀವು ನಂಗೆ
ಆಶೀರ್ವಾದ ಮಾಡ್ಬೇಕು. ಆಶೀರ್ವಾದ ಮಾಡಿ. ಅಯ್ಯಯ್ಯ ಕಾಲೆಲ್ಲ ಗೋಧಿ ಹಿಟ್ಟು ಮಾಡ್ಬಿಟ್ಟಿಲ್ಲಮ್ಮ ಇದು. ನನ್ಗೆ ಆಶೀರ್ವಾದ ಮಾಡಿ. ಆಯ್ತು, ನಿನ್ನ ಮನಸ್ಸಿನ ಆಸೆಗಳು ಬಯಕೆಗಳು ಎಲ್ಲ ಈಡೇರ್ಲಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ಲಿ. ದೇವರಲ್ಲ, ನೀವು ನನ್ಗೆ ಒಳ್ಳೇದು ಮಾಡ್ಬೇಕು. ಆಯ್ತು, ನಾನು ನಿಂಗೆ ಒಳ್ಳೇದೇ ಮಾಡ್ತೀನಿ. ಏನ್ರಿ ನೀವಿಬ್ಬರ ಅವಸ್ಥೆ? ಏನಿ ನಿಮ್ ಸಮಾಜ ಸಂಸಾರ? ಯಾರೀ ಬೆಡಗಿ? ಅವಳು ಬೆಳಗ್ಗೆ ಅಲ್ಲ, ಸಾವುಕಾರ ಮನೆ ಹುಡುಗಿ. ಏನೋ ವ್ರತ ಮಾಡ್ತಾ ಇದ್ದಾಳಂತೆ. ನಿಮ್ಮ ಮನೇಲಿ ಒಂದು ವಾರ ಕೆಲಸ ಮಾಡ್ಕೊಂಡಿರ್ತೀರಿ, ದಾಸಿಯಾಗಿ ಬಿದ್ದಿರ್ತೀನಿ ಅಂತ ಬಂದಿದ್ದಾಳೆ. ಹಾಗೆ ಹರಕೆ ಹೊತ್ತಿದ್ದಾಳೆ. ಪಾಂಡುರಂಗ, ವಾರಕ್ಕೊಬ್ರೊಬ್ರು ಇದೇ ತರ ಬರ್ತಾ ಇದ್ರೆ ಅಡುಗೆ ಕೆಲಸ ಶುರು ಆಗುತ್ತೆ ಕಣೆ. ಯಜಮಾನ್ರೆ, ಮನೆ ಯಜಮಾನ್ರೆ, ನಿಮ್ಮ ಆಶೀರ್ವಾದ ಫಲಿಸುತ್ತೆ ತಾನೆ? ನನ್ನ ಆಶೀರ್ವಾದ ತುಂಬಾ ಪವರ್ಫುಲ್ಲು, ಮಿಸ್ಸೇ ಆಗಲ್ಲ. ಈ ಮಿಸ್ಸಸ್ ಆಗ್ತಾಳೆ ಅಂತ ಆಯ್ತು. ಡೈಲಿ ನಮ್ಮನೆ ಅಡಿಗೆ ತಿಂದು 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 ನನ್ನ ನಾಲ್ಗೆ ನಮ್ಮನೆ ಎದುರುಗಡೆ ರೋಡ್ ತರ ಹೋಗಿತ್ತು ಕಣ. ಈ ಅಡಿಗೆ ತಿಂದ್ಮೇಲೆ ನೈಸ್ ರೋಡ್ ತರ ಸ್ವಚ್ಛ ಅಡಿಗೆ ಮಾಡೋರು ಒಂದು ಸ್ವಲ್ಪನಾರು ಹೊಗಳೋದು ಬೇಡವೇನೆ? ಹೋಗಳಿ, ಆದ್ರೆ ಇನ್ನೊಬ್ಬರನ್ನ ತಗೊಳ್ಬೇಡಿ. ಮಾಮ, ಈ ಬಿಸಿ ಬೇಳೆ ಬಾತ್ ಯಾಕೆ ರುಚಿ ಆಗೈತಿ ಗೊತ್ತೇನೆ? ಯಾಕೋ? ಇದಕ್ಕೆ ಬೇಕಾಗಿರೋ ಕೈಪಲ್ಯ ಎಲ್ಲ ಹೆಚ್ಚಾಕಿರೋದು ನಾನು. ಅಂದ್ರೆ ನಿಮ್ಮ ಮಾತಿನ ಪ್ರಕಾರ ಯಾರು ತರಕಾರಿ ಹೆಚ್ಚಿಕೊಡ್ತಾರೋ ಅವ್ರ ಮೇಲೆ ಅಡುಗೆ ಡಿಪೆಂಡ್ ಆಗಿರುತ್ತಾ? ಗುಂಡಣ್ಣ, ಇವರು ನಿಮ್ ಡ್ರೈವರಾ? ಕೇಳಿಸ್ಕೊಂಡ? ಅದಕ್ಕೆ ನಾನು ನಿನ್ಗೆ ಹೇಳಿದ್ದು, ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಮ್ಮ, ಹಿಡಿದು ಮಾತ್ರ ಕರಿಬೇಡ. ಆಮೇಲೆ ತಾಳಿ ಕಟ್ಟಿಸ್ ಗಂಡನ ಯಾವ ಜಟಿ ಸಣ್ಣ ಅಂತ ಕರೆದಂದ್ರೆ ಡ್ರೈವರ್ ಅಂತ ಕರೆದಂಗ ಆಗುತ್ತೆ. ನೀವು ಅವ್ರ ಯಜಮಾನ್ರ? ಹೌದಮ್ಮ, ನಾನೇ ತಾಳಿ ಕಟ್ಟಿದ ಗಂಡ. ಸಾಕ್ ನಿಲ್ಲಿಸ್ರಿ. ಎಲ್ಲರೂ ಆಗ್ಲಿಂದ ಮಾತಾಡ್ತಾನೆ ಇದ್ದೀರಲ್ಲ. ಬಿಸಿಬೇಳೆ ಬಾತು ಆರೋಗ್ಯ ಬಾತ್ ಆಗ್ತಿದೆ. ಬೇಗ ತಿಂದು ಖಾಲಿ ಮಾಡಿ. ನಾವಿನ್ನೂ ಅವಳಿಗೆ ಆಶೀರ್ವಾದ ಮಾಡ್ಬೇಕು. ಯಾಕಮ್ಮ? ಒಂದ್ ಆಶೀರ್ವಾದಕ್ಕೆ 100 ರೂಪಾಯಿ ಕೊಡ್ತಾಳ್ರಿ. ಏನ್ರಿ ಬರೀ ರೊಕ್ಕ ಸಾಯ್ದಿರಲ್ಲ, ಬಡ ಊಟ ಮಾಡ್ರಿ. ತಿನ್ನೋವಾಗ್ಲಿ ಮಲಗುವಾಗ್ಲಿ ದುಡ್ಡಿನ ಚಿಂತೆ ಮಾತ್ರ ಹೋಗಲ್ಲಪ್ಪ. ಅಂದ್ರೆ ನೀವು ರೊಕ್ಕ ಕೊಟ್ರೆ ಆಶೀರ್ವಾದ ಮಾಡ್ತೀರಿ? ಧಾರಾಳವಾಗಿ. ಹಂಗಂದ್ರೆ ನಾನು 1,000 ರೂಪಾಯಿ ಕೊಡ್ತೀನಿ. ನಂದು ಅವ್ರ ಜೊತೆಗೆ ಮದುವೆ ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡ್ರಿ. ಇವ್ರ ಜೊತೆನಾ? ಅಲ್ಲ, ವೇದ ಅವ್ರ ಜೊತೆ. ಸುಬು, ಏನಾಯ್ತು? ಅಲ್ಲಿ ನೋಡಕ್ಕ ಹೆಣ್ಣು ನಕ್ಕೊಂತ ಮಾತಾಡ್ಸತ್ತಾಳ ಮಾಮನ್ನ. ನಗ್ಲಿ ಬಿಡು, ಲೈನ್ ಹೊಡ್ಯಾಕತ್ತಾಳ. ಹೊಡಿಲಿ ಬಿಡು. ಏನಕ್ಕ ಹಿಂಗಂತಿ? ಸುಬ್ಬು, ಅದು ಲೈನ್ ಅಲ್ಲ, ಭಕ್ತಿ. ಲೈನ್ಯಾಗ ಬಗ್ತೀನ ಅಂದ್ರೆ ಅಕ್ಕ, ಮನೆ ಬರುವಾಗ ಏನನ್ನಕತ್ತಿದ್ಲು, ನೀನ ದೇವತೆ, ನಿನ್ನ ಸೇವೆ ಮಾಡಬೇಕು ಅಂದ್ಲು. ಈಗ ನೋಡು ಬರೀ ಮಾಮನ ಸೇವೆ ಮಾಡಕತ್ತಾಳ. ಕರೆಕ್ಟ್ ಸುಬ್ಬು. ಸುಮ್ಮನೆ ಯಾರು ರೇಷ್ಮೆ ಸೀರೆ ತಂದು ಕೊಡಂಗಿಲ್ಲ, ಸುಮ್ಮನೆ ಯಾರು ಅಡುಗೆ ಕೆಲ್ಸಕ್ಕೆ ಬರಂಗಿಲ್ಲ. ಈಕಿ ಬಂದಾಳಂದ್ರೆ ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಾಳ. ಸುಬ್ಬು, ಈಗೇನು ಮಾಡೋದು? ಚುಚ್ಕೊಡೋರು ಬಂದ್ರು ನೋಡಿ ಕೇಳಲ್ಲಿ. ವೈಶಾಲಿ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಾಯ್ತು? ವೈಶಾಲಿ ನೋಡು ಏನ್ ನಡೀತಿದೆ ಅಂತ. ಇವಳು ಪ್ರೇಮಿಯನ್ ಎಲ್ವೇನೆ? ನೋಡಿ ಅವಳು ನನ್ನ ಗಂಡನ ಜೊತೆ ಹ್ಯಾಂಗ್ ನಗ್ತಾ ಕೂತಿದ್ದಾಳೆ ಅಂತ. ನನ್ಗೆ ಯಾಕೋ ಅನುಮಾನ ಪಾರು. ಈ ಹುಡುಗಿ ಏನೂ ಸಂಬಂಧ ಇಲ್ಲದೆ ಈ ಮನೆಗೆ ಇಷ್ಟೊಂದು ಹಣ ಖರ್ಚು ಮಾಡ್ತಿದ್ದಾಳೆ ಅಂದ್ರೆ ಇವಳು ಬರೀ ದೈವ ಭಕ್ತೆ ಮಾತ್ರ ಅಲ್ಲ, ಪರಮ ಭಕ್ತೆ. ಪರಮ ಭಕ್ತಿ ಅಂದ್ರೆ? ಪರಮೇಶ್ವರನ್ ಭಕ್ತೆ. ಅಂದ್ರೆ ಈಶ್ವರನ ಮೇಲೆ? ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಹೋಗಿ ಆಟ ಆಡ್ಕೊ ಹೋಗು. ಏನ್ರಿ ಇದನ್ನ ಮೊದಲು ಕಂಡು ಹಿಡ್ದವನ ನಾನು, ನನಗ ಗೊತ್ತಿಲ್ಲ ಅಂತೀರಿ? ಲೈನ್ ಹೊಡೆಯಂಗ್ ಲೈಟ್ ಕಂಬದ ಬಗ್ಗೆ ಗೊತ್ತಿಲ್ಲ? ವೈಶಾಲಿ, ಈಗೇನು ಮಾಡೋದು? ಈ ಹುಡುಗಿ ಇಲ್ಲಿ ಬಂದು ತಳ ಉರೋದಕ್ಕೆ ಕಾರಣ ಏನು? ಇದಕ್ಕೆ ಪರಿಹಾರ ಏನು ಅಂತ ನಮ್ಮ ಜ್ಯೋತಿಷಿ ಜಂಬುನಾಥ್ ಹತ್ರ ಕೇಳೋಣ. ಸದ್ಬ್ರಹ್ಮ ಸದ್ವೇಳೆ ಸದಾಹಾರ ಸದಾ ನೀರು ಸದ್ಬ್ರಹ್ಮ. ಬದುಕೋದಕ್ಕೆ ಇದಿಷ್ಟು ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಗುರುಗಳೇ? ಅದನ್ನೇ ಬ್ರಹ್ಮ, ನೀರೇ ಬ್ರಹ್ಮ, ಉಸಿರೇ ಗಾಳಿ. ಈ ಮೂರು ಇಲ್ಲ ಅಂತ ಅಂದ್ರೆ ಈ ಮನುಷ್ಯನ ದೇಹ ಅನ್ನೋ ಗಾಡಿ ಸ್ಟಾರ್ಟೇ ಆಗೋದಿಲ್ಲಮ್ಮ. ಉಪ್ಪು ಹುಳಿ ಖಾರ ತಿನ್ನೋ ಈ ದೇಹ ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ. ಇದಕ್ಕೆ ನಿಮ್ಮ ಮನೆ ಕೂಡ ಹೊರ್ತಲ್ಲ ತಾಯಿ. ಗುರುಗಳೇ, ನಮ್ಮ ಮನೆಗೆ ಬಂದಿರೋ ಹುಡುಗಿ ಯಾವ ಥರ, ಏನ್ ಕತೆ? ನಮ್ಮ ಯಜಮಾನ್ರು ಯಾಕೆ ಆ ಕಡೆನೇ ವಾಲ್ತಾ ಇದ್ದಾರೆ? ವಾಲಿರದೆ ವಾಲದಿಕ್ಕೆ ಮರ್ಮ ತಿಳಿಯಲೆ ಅಂದ್ರೆ ಆಕೆಗೆ ನಿನ್ನ ಗಂಡನ ಬಗ್ಗೆ ಮೋಹ ಇದೆ. ಮತ್ತೆ ನನ್ನ ಕತೆ? ನಿನ್ನ ಪತಿವ್ರತ ಧರ್ಮದಿಂದ ನೀನು ಗೆಲ್ಲಬೇಕು. ಒಂದು ವಾರ ನಿನ್ನ ಗಂಡನನ್ನ ಮಾತನಾಡಿಸಬಾರ್ದು. ಮೌನ ವ್ರತ ಮಾಡಬೇಕು, ಕಣ್ಣಲ್ಲೇ ಮಾತಾಡಿಸ್ಬೇಕು, ಪ್ರೀತಿಯಿಂದ ಗೆಲ್ಲಬೇಕು. ಮಾತೆಲ್ಲ ನಿನ್ನ ಗಂಡಂದು, ನಗು ಮೌನ ನಿಮ್ದು. ಇದು ನಿನ್ನ ಅಭ್ಯಾಸ ಮಾಡ್ಕೊಂಡ್ರೆ ಒಂದು ವಾರದಲ್ಲಿ ಸರಿ ಹೋಗುತ್ತೆ. ಆ ಹುಡುಗಿ ಮನೆ ಬಿಟ್ಟು ಹೋಗೋವರೆಗೂ ಇದನ್ನ ಪಾಲಿಸ್ಬೇಕು. ಗಂಡಂಗೆ ಹೇಳೋದೇ ಬೇಡವಾ? ಮಾತನಾಡಿದ್ರೆ ವ್ರತಭಂಗ. ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ತೀವೋ ನಮಗೆ ಗೊತ್ತಾಗೋದಿಲ್ಲ. ಮೌನಕ್ಕಿರೋ ಶಕ್ತಿ ಮಾತಿಗಿರೋದಿಲ್ಲ. ನೀ ತಪ್ಪಿರೋ ಎಲ್ಲ ಸರಿ ಹೋಗುತ್ತೆ. ಒಂದ್ ವೇಳೆ ಆ ಹುಡುಗಿ ಇವ್ರ ಗಂಡನ ಹೊಡ್ಕೊಬಿಟ್ಲಪ್ಪ, ಆಗ್ಲೂ ಮಾತಾಡಬಾರ್ದ? ಸುಮ್ಮನೆ ನಾನು ಹೊಟ್ಟೆ ಉರ್ಸ್ಬೇಡಿ. ಇರ್ಲಿ ಬಿಡು ಪಾರು,
ಈಗ ನಡೀತಿರೋದ ಹಾಗೆ. ನಮ್ಮ ಪಕ್ಕದ ರೋಡಲ್ಲಿ ಇಟ್ಕೆಗೂಡ್ ಸ್ವಾಮಿ ಇದ್ರಲ್ಲ, ಅವ್ರ ಮನೆಗೆ ಹೂ ಹಾಕ್ತಿದ್ರಲ್ಲ ಕುಸುಮ ಬಾಲೆ, ಅವಳು ಹೀಗೆ ಮಾಡಿದ್ದು. ಏನ್ ಮಾಡಿದ್ಲು? ಹೂ ಹಾಕ್ತಾ ಹಾಕ್ತಾ ಹಾರ ಹಾಕಿ ಸ್ವಾಮಿನ ಹೊಡ್ಕೊಂಡು ಹೋಗ್ಬಿಟ್ಲು. ನಿನಗೆ ಒಳ್ಳೇದಾಗುತ್ತೆ, ಮೌನವ್ರತ ಶುರು ಮಾಡು. ನಮ್ಮ ಗುರುಗಳು ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದಾರೆ ಅಂದ್ರೆ ಇಷ್ಟೊತ್ತು ನೀವು ಹೇಳಿದ್ರಲ್ಲ ಕತೆ, ಅದು ಇವ್ರ ಜೀವನದಲ್ಲೂ ನಡೆದಿದೆ. ಯಾರು ಇವತ್ತು ಅಡಿಗೆಯಲ್ಲಿ ಏನು ವಿಶೇಷ? ಏನು ನಗ್ತಾ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ, ಏನಾದ್ರು ಮಾತಾಡಲ್ವಾ? ಆ ಹೊಸ ಹುಡುಗಿ ಪ್ರೇಮಿಯಾನಿ ಬಂದೇಳಲ್ಲ, ಶ್ರೀಮಂತ ಹುಡುಗಿ ಆದರೂ ಏನು ನಯ, ಮಾತಿನಲ್ಲಿ ಏನು ವಿಧೇಯತೆ. ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಆಮೇಲೆ ಮಾತಾಡೋಣ. ಟವಲ್ನಾರು ತಂದ್ಕೊಡ್ತೀಯಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸ್ನಾನಕ್ಕೆ ಅಂತ ಹೋಗ್ತಿದ್ರು, ಸೋಪ್ ಮೇಲೆ ಕಾಲಿಟ್ಟು ಬಿದ್ಬಿಟ್ರು. ಪ್ರೇಮಿಯಾನಿ ಕಾಲು ಮುರಿತು ಉಳುಕ್ತು ಒಂದು ಗೊತ್ತಾಗ್ಲಿಲ್ಲ. ನನ್ನ ಕೈ ಸೋಕಿದ ತಕ್ಷಣ ನೋವೆಲ್ಲ ಮಂಗಮಾಯ. ನನ್ನಿಂದ ಆ ತಪ್ಪನ್ನ ನಾನು ಸರಿ ಮಾಡ್ಬೇಕಲ್ವಾ? ನೀನು ಯೋಚನೆ ಮಾಡ್ಬೇಡ ಪಾರು. ಇವಳು ಇಲ್ಲಿ ಯಾಕೆ ಬಂದಾಳೆ, ಇವಳು ಯಾರು ಅಂತ ತಿಳ್ಕೊಂಬರೋದಕ್ಕೆ ನಮ್ಮ ಗುಂಡಣ್ಣನ ಕಳಿಸಿದ್ದೀನಿ. ಅವರಿಬ್ರು ಬೇರೆ ಬೇರೆ ಆಗ್ಬಾರ್ದಾ? ಓ, ಅವರಿಬ್ರು ಒಂದಾಗಿರ್ಬಾರ್ದಾ? ಅದನ್ನೇ ಬಾಯ್ಬಿಟ್ಟು ಹೇಳೆ. ಮೌನ ವ್ರತದಲ್ಲಿದ್ಯಾ? ಸಾರಿ ಕಣೆ, ನಮ್ಮ ಗುರುಜಿ ಹೇಳಿದನ ನಾನೇ ಮರ್ತ್ಬಿಟ್ಟೆ. ತಲೆ ಮೇಲೆ ಚಪ್ಪಿ ಕಲ್ಪಿದ್ರು ನೀನು ಮಾತಾಡ್ಬೇಡ, ಮಾತಾಡೋಕ್ಕೆ ಅಂತಲೇ ನಾನಿದ್ದೀನಿ. ನೋಡಿ ಪಾರ್ವತಿ ಅವರೇ, ನನ್ನ ಮಗಳು ವ್ರತ ಶುರು ಮಾಡಿ ಇವತ್ತಿಗೆ 7ನೇ ದಿನ. ಹೌದು, ನಿಮ್ಮ ಮಗಳು ವ್ರತ ಮಾಡ್ತಿದ್ದು ನಮ್ಮ ಪಾರಕ್ಕೆ ಗೊತ್ತು. ಏನು ತಪ್ಪಿರೋದಿಲ್ಲ ಅಂದರೆ, ನೋಡಿ ನನ್ನ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದೀನಿ. ಅವಳು ಮದುವೆ ಮಾಡ್ಕೋಬೇಕು ಅಂತಿದ್ದಾಳೆ. ಆಗ್ಲಿ ನಾನು ಆಶೀರ್ವಾದ ಮಾಡ್ತೀನಿ. ಅಂದ್ರೆ ನೀವು ಇಷ್ಟೊಂದು ಸುಲಭವಾಗಿ ಒಪ್ಕೋತೀನಿ ಅಂತ ನಾನು ತಿಳಿದಿರ್ಲಿಲ್ಲ. ಅಂದ್ರೆ ಅವಳು ಇಷ್ಟಪಟ್ಟಿರೋದು ನಿಮ್ ಗಂಡನ್ನ. ಈಗಲೂ ಮಾತಾಡ್ತಿದ್ರೆ ನನ್ನ ಸಂಸಾರ ಎಕ್ಕೊಟ್ಟು ಹೋಗುತ್ತೆ, ಅದಕ್ಕೆ ಹೊಡ್ಕೊಂಡಿದ್ದು. ನನ್ಗೀಗಾಗಲೇ ಮದುವೆ ಆಗಿದೆ. ಆದ್ರೇನಂತೆ ವಿಚ್ಛೇದನ ಕೊಡೋದು, ಇನ್ನೂ ಮದುವೆ ಆಗೋದು. ನೋಡಪ್ಪ, ನನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ನನ್ನ ಮಗಳು ನನ್ನನ್ನು ಇಷ್ಟಪಟ್ಟಿದ್ದಾಳೆ, ಅವಳನ್ನು ಮದುವೆ ಆಗು, ನನ್ನ ಅಳಿಯ ಆಗು. ನನ್ನ ಮಗಳು ಇಷ್ಟಪಟ್ಟಿರೋ ಮದುವೆ ಆಗದೆ ಇದ್ರೆ ನನ್ನ ಪ್ರಾಣಕ್ಕೆ ಕುತ್ತು. ಅದಕ್ಕೆ ನೀನು ಒಪ್ಕೋಬೇಕು. ಇಲ್ಲ ಸರ್, ನಾನಿದಕ್ಕೆ ಒಪ್ಪಲ್ಲ. ಒಪ್ಕೊಳ್ಳೋದಿಲ್ಲ? ಈಗ ಬ್ಲ್ಯಾಕ್ ಮೇಲ ಅಲ್ಲ, ಬೆಂಗಳೂರು ಮೇಲೆ. ಹಾಯ್ ಹಲೋ, ನೋಡಿದ್ರಲ್ಲ ನಾವು ಎಂಥ ಕ್ಲೈಮ್ಯಾಕ್ಸಿಗೆ ಬಂದಿದ್ದೀವಿ ಅಂತ. ಏನು ಕಾರಣ ಇಲ್ಲದೆ ಅಪರಿಚಿತರು ಸಹಾಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಕೂಡ ಅದೇ ಆಗಿದೆ. ಪ್ರೇಮಯಾನಿ ಪತಿ ಪರಮೇಶ್ವರ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದಾರೆ. ಪತಿ ಪರಮೇಶ್ವರ್ ಮದುವೆ ಆಗಲ್ಲ ಅಂದ್ರೂ ದೇವರಾಜ್ ಬಿಡಲ್ಲ. ತನ್ನ ಪಿಸ್ತಲಿನ ಪಾಯಿಂಟಲ್ಲಿ ತಾಳಿ ಕಟ್ಟಿಸ್ತಾನೆ. ಪತಿ ಪರಮೇಶ್ವರ್ನ ಹೆದರಿಸಿ ತನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿಸ್ತಾನೆ. ಇಲ್ಲ ಪಾರ್ವತಿ ಅಂಟಿನ ಕೊಲೆ ಮಾಡಿಸಿ ಆದರೂ ಈ ಮದುವೆ ಮಾಡಿಸ್ತಾನೆ. ನಮ್ಮ ಭಾವ ಗುಂಡಣ್ಣ ಬರದೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅನ್ಸುತ್ತೆ. ಈ ಬಗ್ಗೆ ವಿಚಾರ ಮಾಡೋದಕ್ಕೆ ಅಂತಾನೆ ನಮ್ಮ ಭಾವ ಗುಂಡಣ್ಣ ಹೋಗಿದ್ದಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ಪಾರು ಆಂಟಿ ಏನ್ ಮಾಡಬೇಕು, ನೀವೇನ್ ಮಾಡಬೇಕು, ನಾನೇನ್ ಮಾಡಬೇಕು ಅನ್ನೋದನ್ನ ನಾನು ಯೋಚನೆ ಮಾಡೋದಿಲ್ಲ, ನೀವ್ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾ ನಾನು ಪಕ್ಕದ ಮನೆ ಹುಡುಗಿ ವೇದ ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದಾ. ನೋಡಿ ಪರಮೇಶ್ವರ್, ನಾನು 3 ಹೆಣ್ಸೊಳಗಾಗಿ ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಕ್ಕೆ ಒಪ್ಕೊಳ್ಳದೆ ಹೋದ್ರೆ ಇದು ತುಂಬಾ ಅನ್ಯಾಯ. ಹೌದಮ್ಮ, ಒಬ್ರು ತಲೆ ಮೇಲೆ ಕೈ ಇಟ್ಟೇನೆ ಇನ್ನೊಬ್ರು ಬದುಕೋದಕ್ಕೆ ಸಾಧ್ಯ ಆಗೋದು. ನಾನು ಜೀವನದಲ್ಲಿ ಎಲ್ಲ ನೋಡಿದ್ದೀನಿ. ನನ್ನ ಮಗಳ ಶ್ರೇಯಸ್ಗಿಂತ ನನಗೆ ಬೇರೆ ಯಾವುದು ಮುಖ್ಯ ಅಲ್ಲ. ಮೊದಲು ನಾನು ನನ್ನ ಪ್ರಾಣ ಉಳಿಸ್ಕೋಬೇಕು. ದೇವಸ್ಥಾನದಲ್ಲಿ ಇವಳು ಕಣ್ಣು ಬಿಟ್ಟ ತಕ್ಷಣ ಕಣ್ಣಿಗೆ ಬಿದ್ದ ಮೊದಲನೇ ವ್ಯಕ್ತಿ ಅಂದ್ರೆ ಜೋಗ. ನಾನು ಯಾವ ದೇವಸ್ಥಾನಕ್ಕೆ ಹೋಗಿಲ್ಲ ಸರ್. ಸರ್, ಅವತ್ತು ದೇವಸ್ಥಾನದಲ್ಲಿ ನಿಮ್ಮ ಮಗಳು ಕಣ್ಣು ಬಿಟ್ಟಾಗ ಕಣ್ಣಿಗೆ ಬಿದ್ದಿದ್ದು ನನ್ನ ಪರಮ ಮಿತ್ರ ಪರಮೇಶ್ವರ ಅಲ್ಲ, ಈ ಶಿವೇಶ್ವರ. ಶಿವೇಶ್ವರ ಪರಮೇಶ್ವರ ಎರಡು ಹೆಸರು ಒಂದೇ, ನೋಡೋಕ್ಕೂ ಒಂದೇ ತರ ಇದ್ದೀವಿ. ದೇವ್ರ ತರ ಬಂದು ನನ್ನ ಕಾಪಾಡ್ಬಿಟ್ರಿ ಸರ್. ವೈಶಾಲಿ, ಮೊದಲು ಹೋಗಿ ಆ ಶಿವೇಶ್ವರ್ಗೆ ನಮಸ್ಕಾರ ಮಾಡಿ ಬರಬೇಕು. ಅವನಿಂದಲೇ ನಮ್ಮ ಸಂಸಾರ ಉಳಿದಿರೋದು. ನೋಡಮ್ಮ, ಇದು ಪ್ರೇಮಕ್ಕೆ ಬೆಲೆ ಇರೋ ಕಾಲ. ಒಬ್ರು ಥರನೇ ಇನ್ನೊಬ್ರು ಇರ್ತಾರೆ ಅಂತ ಗೊತ್ತಾಗದೆ ಬಹಳ ಒರಟಾಗಿ ಮಾತಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸಬೇಕು.
ನೀವೆಲ್ಲರೂ ನನ್ನ ಮಗಳ ಮದುವೆಗೆ ಬಂದು ನೀವೇ ಮುಂದೆ ನಿಂತು ಮದುವೆ ನಡೆಸ್ಕೊಡ್ಬೇಕು. ಆಯ್ತು ಸರ್, ಖಂಡಿತ ನಾವೆಲ್ಲ ಬರ್ತೀವಿ. ಅಲ್ಲ ನೀವೀಗ ಯಾರ ಮದುವೆ ವಿಷಯ ಮಾತಾಡ್ತಾ ಇದ್ದೀರಾ? ಇನ್ನಾರ್ದ್ರಿ ತಮ್ಮದೇ ನನ್ನ ಮದುವೆನಾ? ಹೌದ್ರಿ, ಕೋಟ್ಯಾಂತರ ರೂಪಾಯಿ ಆಸ್ತಿದೆ, ಇರೋದು ಒಬ್ಳೆ ಮಗಳು, ಮದುವೆ ಆಗಿ ಜೀವನದಲ್ಲಿ ಉದ್ಧಾರ ಆಗ್ತೀರಾ. ನಾನು ಇವ್ರ ಮಗಳನ್ನ ಮದುವೆ ಆಗ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ನಾನು ಇನ್ನೊಬ್ರನ್ನ ಇಷ್ಟಪಟ್ಟಿದ್ದೀನಿ. ನೋಡಿಮ್ಮ, ಇವರನ್ನು ಒಪ್ಪಿಸೋ ಜವಾಬ್ದಾರಿ ನಿಮ್ದು. ಒಂದ್ ವೇಳೆ ಈ ಶಿವೇಶ್ವರ ನನ್ನ ಮಗನ ಮದುವೆ ಆಗಿ ಒಪ್ಪದೆ ಹೋದ್ರೆ ನಿಮ್ ಗಂಡ ಪರಮೇಶ್ವರನ್ ಜೊತೆ ಮದುವೆ ಮಾಡ್ತೀನಿ.